ಮಿಸ್ಯೂಸ್ ಆಗಿಲ್ಲ, ನಾವು ಪರಿಷ್ಕರಣೆ ಮಾಡ್ತಿದೀವಿ ಅಂತ ಹೇಳ್ತಾರೆ ಸರ್. 3 ವರ್ಷ ಈಗ CAG ವರದಿನ ಅವ್ರು ಒಪ್ತಾ ಇಲ್ಲ ಸರ್. 3 ವರ್ಷದಿಂದ ಬರೀ ಇದೇ ಹೇಳ್ತಾನೆ ಬಂದ್ಬಿಟ್ರು. ಸರ್ಕಾರಕ್ಕೆ 5 ವರ್ಷ ಆಯ್ಸಿದೆ ಸರ್, ಆಗ್ಲೇ 3 ವರ್ಷ ಕಳೆದೋಗಿದೆ ಸರ್. ನಿಜವಾಗ್ಲೂ ಗ್ಯಾರಂಟಿ ವಿರೋಧಿ ಅಂತೂ ನಾವಲ್ಲ. ಬಡವರಿಗೆ, ಯಾರಿಗೆ ಅವಶ್ಯಕತೆ ಇರೋರಿಗೆ ಯಾರಿಗೂ ತಲುಪ್ತಿಲ್ಲ ಸ್ವಾಮಿ. ಅದು ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಯಾವ ರೀತಿ ಹಗರಣ ಆಗ್ತಿದೆ ಅಂದ್ರೆ, ಇವರು ಜಾಯಿಂಟ್ ಅಕೌಂಟ್ ಮಾಡ್ತಿರೋದು ಸರ್. ನೀವು ತಗೋಬಹುದು, ನಾನು ತಗೋಬಹುದು, ಆ ರೀತಿ ಝೀರೋ ಅಕೌಂಟ್ ಓಪನ್ ಮಾಡಿ ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡಿದ್ರು. ಬಟ್ ಅದನ್ನ ದುರುಪಯೋಗ ಪಡಿಸ್ಕೊಂಡಿದ್ಯಾರು? ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂತ ಝೀರೋ ಅಕೌಂಟ್ ಅಂತ ಮಾಡಿಸ್ಬಿಟ್ಟು, ಝೀರೋ ಅಂದ್ರೆ ಏನ್ರಿ, ನೀನು ದುಡ್ಡು ಇರ್ಬೇಡ ಅಂತ ಯಾರೋ 1000 ರೂಪಾಯಿ ಉಳಿತಾಯ ಮಾಡಾಕ್ರೆ ನೀನ್ ಇಟ್ಟಿರ್ಲಿಲ್ಲ ಇಷ್ಟ ದಿವಸ ಅಂತ 500 ರೂಪಾಯಿ 1000 ರೂಪಾಯಿ ನಿಜವಾಗ್ಲೂ ಕೋವಿಡ್ ಟೈಮ್ ಅಲ್ಲಿ ನನ್ನ ಖಾತೆಯಲ್ಲಿ 5000 ರೂಪಾಯಿ ಬಂದಿತ್ತು. ಆ ಜೀರೋ ಅಕೌಂಟ್ ಅಲ್ಲಿ 1700 ರೂಪಾಯಿ ಇವರು ಕಟ್ ಮಾಡಿದ್ದಾರೆ. ಜೀರೋ ಅಕೌಂಟ್ ಅಲ್ಲಿ ನೋಡಿ, ಅಕೌಂಟ್ ಇಲ್ಲಿರೋರ್ಗೆಲ್ರಿಗೂ ಒಂದೇ ಮಾತು ಕೇಳ್ತೀನಿ, ಇನ್ನು 2 ವರ್ಷ ಇವ್ರು ಗೌರ್ಮೆಂಟ್ ಇದೆ ಅಲ್ಲ, ಕಾಂಗ್ರೆಸ್ ಅನುದಾನ ಇಲ್ದಿರ ಕೆಲಸ ಮಾಡ್ತಾರ ಕೇಳಿ. ಸರ್, ಕಾಂಗ್ರೆಸ್ ನಿಜವಾಗ್ಲೂ ಮೆಚ್ಕೋಬೇಕು. ಸತ್ತಿರೋರ್ಗೂ ಸ್ಕೀಮ್ ಕೊಟ್ರಲ್ಲ ಸರ್, ಗೃಹಲಕ್ಷ್ಮಿ ಸ್ಕೀಮು ಸರ್. ಇವತ್ತು ನೋಡಿ, ಸರ್ಕಾರದ ISA ಇಲ್ಲ, ಅದಕ್ಕೆ ಇವರು ಈಗ CAG ವರದಿ ಒಪ್ತಿಲ್ಲ ಅಲ್ಲ. ಯಾಕೆ ಒಪ್ತಿಲ್ಲ ಇವರು? ಹಗರಣ ಆಗಿದೆ, ತನಿಖೆ ಹೋಗ್ಲಿ ಎಲ್ಲ ಇದ್ ಬರ್ಲಿ. ಅವಾಗ ಮುಖ್ಯಮಂತ್ರಿಗಳಿಗೆ ಭಾರಿ ಮುಖಭಂಗ ಆಗುತ್ತೆ. ಈ ಪರಿಷ್ಕರಣೆಯಲ್ಲಿ ಗೂಗಲ್ ಪೇ ಮತ್ತೆ ಫೋನ್ ಪೇ ಮಾಡೋರ್ನ ತೆಗೆದು ಹಾಕ್ತಿವಿ ಅಂತ ಹೇಳ್ತಾರೆ. ಅಲ್ಲ ರೀ, ಅವ್ರ ಮಗಳ ಹೆಸರಲ್ಲಿ ಒಂದು ಫೋನ್ ನಂಬರ್ ತಗೊಂಡಿರ್ತಾರೆ, ಅವರು ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ಗೆ ಗೂಗಲ್ ಪೇ ಇಟ್ಕೊಂಡಿರ್ತಾರೆ. ಆ ಪರಿಷ್ಕರಣೆಯಲ್ಲಿ ತೆಗೆದ್ರೆ ಒಂದು ಸಾಮಾನ್ಯ ಹೇಳ್ತಾರೆ ಸ್ಕ್ಯಾಮ್ ಆಗಿಲ್ಲ. ನೀವೇನ್ ಹೇಳ್ತೀರಾ ಸರ್? ಸಮಗ್ರವಾದ ತನಿಖೆ ಆಗ್ಬೇಕು. SITನೋ CIDಗೋ ಕೊಡ್ಬೇಕು. ಒಂದು ಫಸ್ಟ್ ಇವ್ರದ್ದೇನು ಯೋಜನಾ ಪ್ರಾಧಿಕಾರ ಇದೆಯಲ್ಲ, ಇದನ್ನ ರದ್ದು ಮಾಡಿದ್ರೆ ಭ್ರಷ್ಟಾಚಾರ ನಿಲ್ತದೆ. ಭ್ರಷ್ಟಾಚಾರ ನಿಲ್ಸ್ಬೇಕು ಅಂದ್ರೆ ಅನುಷ್ಠಾನ ಸಮಿತಿನ ವಜಾ ಮಾಡಿ ಅಧಿಕಾರಿಗಳು ವಹಿಸಿ. ದಯವಿಟ್ಟು ಇವರಿಂದಲೇ ಇಷ್ಟೆಲ್ಲ ಭ್ರಷ್ಟಾಚಾರ ಆಗಿರ್ತದೆ. ಖಾತೆಯೇ ಇಲ್ಲದವರಿಗೆ 46 ಕೋಟಿ ವರ್ಗಾವಣೆ ಆಗಿದೆ. ಹೇಗೆ ಅದು? ಸರ್, ನಾನೇನ್ ಹೇಳ್ತೀನಿ ಅಂದ್ರೆ, ನಾವ್ ಯಾರೋ ಗ್ಯಾರಂಟಿ ವಿರೋಧಿಗಳಲ್ಲ, ಗ್ಯಾರಂಟಿ ಆಗ್ತಾರಂತ ಹಗರಣ ವಿರೋಧಿಗಳಷ್ಟೇ. ನಾನು ಹೇಳೋದೇನಂದ್ರೆ, ಈಗೇನು ಇವ್ರು ಗ್ಯಾರಂಟಿ ಸಮಿತಿಗೆ ದುಡ್ಡು ಕೊಡ್ತಾ ಇದಾರಲ್ಲ, ಅಂಗನವಾಡಿ ಕಾರ್ಯಕರ್ತರು ಪಾಪ ಬಂದು ಇದೇ ಜಾಗದಲ್ಲಿ ರಾತ್ರಿ ಹೆಣ್ಣು ಮಕ್ಕಳು ಮಲ್ಕೊತಾರೆ, ಅವ್ರಿಗೆ ಕೊಡ್ಲಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ನಾವೇನು ಬೇರೆ ಏನು ಹೇಳ್ತಾರ. ಜನಗಳು ಸರ್, ಈಗ ಇವರು ಅಯೋಧ್ಯೆ 200 ಕೋಟಿ ಹೇಳ್ತಿದಾರ. ಅದು ದೇವ್ರ ರಾಮನ್ ದುಡ್ಡು ಅಂದ್ರೆ 5,000 ಕೋಟಿ ಯಾರು ದುಡ್ಡು? ಜನಾರ್ದನ ತಾನೆ, ಅದು ಭಗವಂತನ ತಾನೆ. ಆ ದುಡ್ಡಿಂದ ನೈತಿಕತೆ ಇದೆ ಮಾತಾಡಕ್ಕೆ. ಈ ರಾಜ್ಯದಲ್ಲಿ ಈ JCB ಸರ್ಕಾರಗಳೇನಿದಾವೆ ಸರ್, ಈ JCB ಅಂತ ಏನ್ ಹೇಳ್ತೀವಿ, JDS, ಕಾಂಗ್ರೆಸ್, BJP ಅಂತ, ಇವನ್ನ ಈ ರಾಜ್ಯದಿಂದ ತೊಲಗಿಸ್ಬೇಕು. ಯಾಕಂದ್ರೆ ಇವ್ರು ಹೇಳ್ತಾರೆ 40% ಅಂತ ಕಾಂಗ್ರೆಸ್ ಅವರು BJP ಮೇಲೆ, BJP ಅವರು ಹೇಳ್ತಾರೆ ಅವರು 60% ಕಮಿಷನ್ ಅಂತ, JDS ಅವರು ಹೇಳ್ತಾರೆ 20% ಅಂತ. ಈ ಮೂರು ಏನು JCB ಪಾರ್ಟಿಗಳಿದಾವೆ, ಈ ರಾಜ್ಯದ ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರ ಒಂದು ತೆರಿಗೆಗಳನ್ನ. ಮೇಡಮ್, ತಾವು ಗ್ಯಾರಂಟಿ ಸಮಿತಿ ಸದಸ್ಯರಿದ್ದೀರಾ? ಗ್ಯಾರಂಟಿಯಲ್ಲಿ ಕೆಲವು ಬಡಪಾಯಿಗಳಿಗೆ ದುಡ್ಡು ಹೋಗಿ ಸೇರ್ತಾ ಇರೋದು ನಿಜ. ನಾವು ಇದು ಮಾಡಿದೀವಿ, ಸರ್ವೆ ಮಾಡಿದೀವಿ. ಒಂದು ಇವ್ರು ಹೇಳ್ತಾ ಇದಾರಲ್ಲ, ನಾವು ಸ್ಕ್ಯಾಮ್ ಮಾಡ್ತಾ ಇದೀವಿ ಅಂತ. ಇವ್ರು ಸ್ಕ್ಯಾಮ್ ಮಾಡ್ತಾ ಇದ್ರಲ್ಲ, ಇವ್ರು ಸ್ಕ್ಯಾಮ್ ಮಾಡ್ತಾ 3 ವರ್ಷ ಕೊರೋನಾ ಬಂದು ಎಲ್ಲಾರನ್ನೂ ಸಾಯಿಸಿ ಎತ್ತಾಕೊಂಡೋಗಿ ಏನೇನೋ ಮಾಡಿದ್ರಲ್ಲ, ಅದು ಸ್ಕ್ಯಾಮ್ ಅಲ್ವಾ? ಅದು ಸ್ಕ್ಯಾಮ್ ಅಲ್ವಾ? ಹಾಸ್ಪಿಟ್ಲು ಸರ್, ನಮ್ಮ ಸ್ಟೇಟ್ ಅಲ್ಲಿ ಎಲ್ಲರೂ ಒಂದು ಗ್ಯಾರಂಟಿ ಸ್ಕೀಮ್ ಅಲ್ಲಿ ಬೆನಿಫಿಷರೀಸ್ ಇದ್ದಾರೆ. ನಾವು ಒಂದು ಪ್ರಶ್ನೆ ಮಾಡ್ತೀವಿ, ಒಂದು ಚಾಲೆಂಜ್ ಮಾಡ್ತೀವಿ. ಆ ಗ್ಯಾರಂಟಿ ಯೋಜನೆಯಲ್ಲಿ ಇವರು BJP ಸರ್ಕಾರ ಇರಲಿ, JDS ಇರಲಿ, ಆಮ್ ಆದ್ಮಿ ಪಾರ್ಟಿಲಿ ಯಾರು ಒಂದು ಮೆಂಬರ್ ಇಲ್ವಾ? ಅದರಲ್ಲಿ ಯಾರು ಬೆನಿಫಿಷಿಯರ್ಸ್ ಇಲ್ವಾ? ಯಾರು ಅದ್ರ ಫಲಾನುಭವಿಗಳು ಇಲ್ವಾ ಅಂತ ನಮ್ಮ ಪ್ರಶ್ನೆ. ಒಂದ್ ನಿಮಿಷ, ಇವಾಗ 3 ವರ್ಷ ಗ್ಯಾರಂಟಿ ಅಂತ ಹೇಳ್ತಾ ಇದಾರಲ್ಲ, 11 ವರ್ಷ ಇದು ಮೋದಿ ಸರ್ ಬಂದು ಒಂದು ಕುಟುಂಬಕ್ಕೆ 15 ಲಕ್ಷ ಏನ್ ಹೇಳ್ತೀರಾ? ಪ್ರತಿ ಮನೆಗೂ ಹೋಗ್ತಾ ಇದೆ ಸರ್. 2,000 ಯಾರು ಬಡವ್ರಿಗೆ ಹೋಗ್ತಾ ಇದೆ, ಬಡವ್ರಿಗೆ ತಲುಪ್ತಾ ಇದೆ. ಅದು ನಾವು ಮಾಡ್ತಾ ಇರೋದು 2,000 ಕೊಡ್ತಾ ಇರೋದು ನಮ್ಮ ಸರ್ಕಾರ ನಮ್ಗೆ ಖುಷಿಯಾದ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಅದನ್ನ. ಸರ್, ಒಟ್ಟಾರೆ ಈ ಯೋಜನೆಗಳು ಏನಿದೆ ಅದು ಬಡವರ ಯೋಜನೆ. ಈ ಬಡವರ ಯೋಜನೆಯನ್ನು ನಾವು ನಮ್ಮ ಸರ್ಕಾರ ಇರೋವರೆಗೂ ಅದನ್ನು ಕಂಟಿನ್ಯೂ ಮಾಡುತ್ತೆ. ಮತ್ತು ಕೊನೆಯದಾಗಿ ನಾನು ಹೇಳೋದು, ಈಗಾಗಲೇ ಸಂಬಂಧಪಟ್ಟ ಇಲಾಖೆ ಇದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದೆ. ಅದ್ರ ಮೇಲೂ ಚರ್ಚೆ ಮಾಡೋದು ಅನಗತ್ಯ ಅಂತ ಅನ್ಸುತ್ತೆ ಸರ್. ಈಗ ಗ್ಯಾರಂಟಿ ಯೋಜನೆ ಅನ್ನೋದು ಮಹಿಳೆಯ ಒಂದು ಸ್ವಾಭಿಮಾನ,
ಅದನ್ನು ಉನ್ನತವಾದ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂತ ನಮ್ಮ ಸರ್ಕಾರ ಮಾಡಿರುವಂಥ ಯೋಚನೆಗಳು. ಹಾಗಾಗಿ ಆಪೋಸಿಷನ್ ಇವತ್ತು ಯಾರು ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಒಬ್ಬ ಮಹಿಳೆಯ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ನಮ್ಮ ಆಪೋಸಿಷನ್ ಇವತ್ತು ಮಾಡ್ತಾ ಇದೆ. ಸರ್, ಈಗ ನಾವು ಇದನ್ನ ಎಲ್ಲ ಮನೆಗೂ ಹೋಗ್ತಾ ಇದೀವಿ, ತಲುಪಿಸ್ತಾ ಇದೀವಿ. ಈ ಗ್ಯಾರಂಟಿಯಿಂದ ಎಲ್ಲ ಹೆಣ್ಮಕ್ಳು ಅದರಿಂದ ಯೂಸ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಆ ದುಡ್ಡು ತಗೊಂಡು ಸ್ವಂತ ಬಿಸ್ನೆಸ್ ಮತ್ತೆ ಎಲ್ಲ ಅವ್ರವರು ಒಡವೆಗಳು ತಗೊಳ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಈ ಗ್ಯಾರಂಟಿಗಳು ಹೆಣ್ಮಕ್ಳಿಗೆ ಯೂಸ್ ಆಗ್ತಾ ಇದೆ ಹೊರತು ಯಾರಿಗೂ ಅದು ಏನು ಫಲ ಇಲ್ಲ ಅಂತ ಕೊನೆಯದಾಗಿ ಏನ್ ಹೇಳ್ತೀರಾ ಗ್ಯಾರಂಟಿ ಕಮಿಟಿಯವ್ರು ನೀವು? ಸರ್, ಗ್ಯಾರಂಟಿ ಸಮಿತಿ ಸದಸ್ಯರಾಗಿ ಈಗ ಏನು ಈ ಆರೋಪಗಳು ವಿರೋಧ ಪಕ್ಷಗಳು ಮಾಡೋದು ಸರ್ವೇ ಸಾಮಾನ್ಯ ಆಯ್ತಾ. ನಮ್ಮ ಒಂದು ಸರ್ಕಾರದ ಏನು ಒಂದು ಭಾಗ್ಯಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯುವನಿಧಿ ಇರ್ಬೋದು, ಹಾಗೆ ಗೃಹ ಜ್ಯೋತಿ ಇರ್ಬೋದು, ಯಾವುದ್ರಲ್ಲೂ ಯಾವ ಸ್ಕ್ಯಾಮು ಆಗಿಲ್ಲ. ಅದು ತಪ್ಪು ವರದಿ. ಯಾವ ಸ್ಕ್ಯಾಮು ಆಗಿಲ್ಲ ಗ್ಯಾರಂಟಿ ಸಮಿತಿ ಬರೀತಾರೆ. ಯಾವ ಸ್ಕ್ಯಾಮು ಆಗಿಲ್ಲ, ಎಲ್ಲ ಕರೆಕ್ಟ್ ಆಗಿ ನಡೀತಾ ಇದೆ. ವಿರೋಧ ಪಕ್ಷ ಮಾಡ್ತಾ ಇದಾರೆ. 14 ಜನ MP ಕರ್ನಾಟಕದಲ್ಲಿ. ಯಾರು ಕರ್ನಾಟಕದ ಪರ ವಾಯ್ಸೇ ಎತ್ತಾ ಇಲ್ಲ. ಇವ್ರು ಮಾತಾಡ್ತಾರೆ ಬಿಜೆಪಿ ಅವರು. ಕೊನೆಯದಾಗಿ ತಾವು GBA ಅಧ್ಯಕ್ಷರಿದ್ದೀರಾ. ಹೌದು, ನೋಡಿ, ಈ ರಾಜ್ಯದಲ್ಲಿ ಮಹಿಳೆಯರ ಸಬಲೀಕರಣ ಆಗಿದೆ. ರಾಜ್ಯದ ತಲಾ ಆದಾಯ ಹೆಚ್ಚಾಗಿದೆ. 4,33,000 ಪರ್ ಆ್ಯನಮ್ ಆಗಿದೆ. ಆಮೇಲೆ ದೇಶಕ್ಕೆ ಎಕಾನಮಿಗೆ ಕಾಂಟ್ರಿಬ್ಯೂಷನ್ನು ನಮ್ಮ ಸ್ಟೇಟಿಂದ 9.19% ನಾವೇ ಕೊಡ್ತಾ ಇದ್ದೀವಿ, ಬೇರೆ ಅದರ್ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ. ಇದೆಲ್ಲ ಒಳ್ಳೆ ಗ್ಯಾರಂಟಿಯಿಂದಾಗಿ ರಾಜ್ಯ ಪ್ರಬಲವಾಗ್ತಾ ಇದೆ ಅನ್ನೋದು ಇದು. ಆಮೇಲೆ ಯಾವುದೇ ಕಾರಣಕ್ಕೆ ಮಿಸ್ಯೂಸ್ ಆಗಲ್ಲ. ನಮ್ಮ ಸದಸ್ಯರುಗಳೆಲ್ಲ ಇದ್ದಾರೆ, ಡೋರ್ ಟು ಡೋರ್ ಹೋಗ್ತಾರೆ. ಕೊನೆಯದಾಗಿ ಸರ್, ಮಿಸ್ಯೂಸ್ ಆಗಿರೋದಕ್ಕೆ ತನಿಖೆ ಏನಾದ್ರು ಮಾಡ್ತೀರಾ? ಅವರೆಲ್ಲ ತನಿಖೆಗೆ ಆಗ್ರಹ ಮಾಡಿದ್ರು. ನಿಮ್ದು ಪ್ರಾಮಾಣಿಕ ಸರ್ಕಾರ ಅಲ್ವಾ? ನಿಮ್ದು ಭ್ರಷ್ಟಾಚಾರ ರಹಿತ ಸರ್ಕಾರ ಅಲ್ವಾ? ಯಾರು 10 ರೂಪಾಯಿ ತಗೋಬಾರ್ದು, ಕೊಡಬಾರ್ದು ಅಲ್ವಾ? ಹಾಗಾದ್ರೆ ಈಗ ಆಗಿರ್ತಕ್ಕಂಥ ಮಿಸ್ಯೂಸ್ಗೆ ತನಿಖೆಗೆ ತಾವು ಗ್ಯಾರಂಟಿ ಒಳಗಡೆ ಇಟ್ಕೊಂಡು ಒತ್ತಾಯಿಸ್ತೀರಾ? ಮೊಟ್ಟ ಮೊದಲನೇದಾಗಿ ಇದು ಯಾವುದು ಮಿಸ್ಯೂಸ್ ಆಗಿಲ್ಲ ಆಯ್ತಾ. ಸರ್ಕಾರದಿಂದನೇ ಇದಕ್ಕೆ ಸ್ಪಷ್ಟನೆ ಬಂದಿದೆ. ಆ ಸ್ಪಷ್ಟನೆ ನೋಡಿ, ಫಸ್ಟ್ ಒಂದ್ಸಲಿ ನೋಡಿ ಅದ್ರದ್ದು ಏನ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ನೋಡಿ. CAG ರಿಪೋರ್ಟ್ ಈ ದೇಶದಲ್ಲಿ 2G ಯಾವ್ದ್ರ ಬಗ್ಗೆನೂ ಮಾಡಿಲ್ಲ. ಅದು ಬಿಜೆಪಿ ಅವ್ರ ಹತಾಶೆ. ಯಾಕಂದ್ರೆ ನೋಡಿ, 2014ರಲ್ಲಿ ಇವರು ಎಲ್ಲಾರ್ಗು ನಾಮ ಹಾಕ್ಬಿಟ್ಟು ಅಧಿಕಾರಕ್ಕೆ ಬಂದ್ರು. 18ರಲ್ಲಿ ಪುಲ್ವಾಮಾ ಅಧಿಕಾರಕ್ಕೆ ಬಂದ್ರು. 24ರಲ್ಲಿ ಶ್ರೀರಾಮುಲು ಅಧಿಕಾರಕ್ಕೆ ಬಂದ್ರು. ಅವ್ರಿಗೆ ಇದು ಅರ್ಥ ಆಗೋದು. ಈ ಯೋಜನೆಯನ್ನು ವಿಶ್ವಸಂಸ್ಥೆಯ ಮುಖ್ಯಸ್ಥರು ಯಂಗ್ ಫಿಲಮಿನ್ ಅವರೇ ಒಪ್ಕೊಂಡಿದ್ದಾರೆ. ಇದೊಂದು ಮಾದರಿ, ಇಡೀ ಪ್ರಪಂಚಕ್ಕೆ ಈ ಯೋಜನೆ ಮಾದರಿ. ಸರ್, ಕೊನೆಯದಾಗಿ ಹೇಳೋದೇನಂದ್ರೆ, ವಿರೋಧ ಪಕ್ಷದ ನಾಯಕರು ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ, ಮಾಧ್ಯಮದಿಂದ ನಮಗೆ ಗೊತ್ತಾಯ್ತು ಇದು 5,000 ಕೋಟಿದು ಅಂತಾರೆ. ವಿರೋಧ ಪಕ್ಷದವರಾಗಿ ಮತ್ತೆ ಅವ್ರೇನ್ ಕೆಲಸ ಮಾಡ್ತಾ ಇದ್ದಾರೆ? ಸರ್, ರಾಮ ಅಂದ್ರಲ್ಲ ಸರ್, ರಾಮನನ್ನ ಇವತ್ತು ನಾಥುರಾಮನ ಸಂತತಿಗಳಿಂದ ಕಾಪಾಡಬೇಕು, ವೀರ್ ಸಾವರ್ಕರ್ ಸಂತತಿಗಳಿಂದ ಕಾಪಾಡಬೇಕು, ಯೋಗಿಯ ಫಾಲೋವರ್ಸ್ ಕಾಪಾಡಬೇಕು, ಈ ಅಂಧ ಭಕ್ತರಿಂದ ರಾಮನನ್ನ ಕಾಪಾಡಬೇಕು ನಾವು. ಕಾಂಗ್ರೆಸ್ ರಾಮನ ಹೆಸರಲ್ಲಿ ಇವರು ಉಂಡಿಗಳು, ಇವರು ನಮ್ಮ ಜನರ ತೆರಿಗೆ ದುಡ್ಡಲ್ಲಿ ಬರೀ ರಸ್ತೆ ಗುಂಡಿಗಳು. ಒಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಯಲ್ಲಿ ಜನಸಾಮಾನ್ಯರನ್ನ ಮಾತ್ರ ಇವರು ಕುರಿಗಳು ಮಾಡಿದ್ದಾರೆ ಸರ್, ಕುರಿಗಳು. ಸರ್, ಕೇಂದ್ರ ಸರ್ಕಾರ GST ದುಡ್ಡು ತಗೊಂಡು 300 ಕೋಟಿ RSS ಬಿಲ್ಡಿಂಗ್ಗಳು ಕಟ್ತಾರೆ, ಹೌದಲ್ವಾ? ಗ್ಯಾರಂಟಿ ಸ್ಕೀಮ್ ನ ಪರಿಚಯ ಮಾಡಿದ್ದು ಆಮ್ ಆದ್ಮಿ ಪಾರ್ಟಿ ಭಾರತ ದೇಶದಲ್ಲಿ. ಇವತ್ತು ಇವ್ರಿಗೆ ಗ್ಯಾರಂಟಿ ಕಡಕ್ ಬರಲ್ಲ ಅಂದ್ರೆ ಪಂಜಾಬ್ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಏನ್ ಕೆಲಸ ಮಾಡ್ತಾರೆ ನೋಡಿ ಕಲೀರಿ. ಕೊನೆಯದಾಗಿ ಸರ್, DK ಶಿವಕುಮಾರ್ ಸರ್ಗೆ ನನ್ನ ರಿಕ್ವೆಸ್ಟ್ ಏನಂದ್ರೆ, ಇವಾಗ ಈ ಗ್ಯಾರಂಟಿ ಸ್ಕೀಮ್ ಅಲ್ಲಿ ಆಗಿರೋ ಹಗರಣ ಕೂಲಂಕುಷವಾಗಿ ತನಿಖೆ ಮಾಡಿ ಜನರಿಗೆ ನ್ಯಾಯ ತಲುಪಿಸಿ. ಸರ್, ಈ ತನಿಖೆನ ರಾಹುಲ್ ಗಾಂಧಿ ಕೈಯಲ್ಲಿ ಮಾಡ್ಸಕ್ ಹೇಳಿ. ಇವಾಗ ಹಗರಣ ನಡೆದಿದೆ ನಮ್ಮ ಟೈಮಲ್ಲಿ ಅಂತವ್ರಲ್ಲ, ಅವ್ರದೇ ತಾನೇ ಅಧಿಕಾರ ಇರೋದು. ಅದನ್ನ ತನಿಖೆ ನಡೆಸೋದಕ್ಕೆ ಹೇಳ್ರಿ ಅವ್ರನ್ನ. ತನಿಖೆ CBI ಕೂಡ ಕೇಳಿ ಸರ್. ತನಿಖೆ ಆದ್ರೆ ಇವರೆಲ್ಲ ಅನುಷ್ಠಾನ ಸಮಿತಿ ಯಾರ್ಯಾರಿದ್ದಾರೆ ಎಲ್ಲ ಒಪ್ಕೋತಾರ? ಫಸ್ಟ್ ಅನುಷ್ಠಾನ ಸಮಿತಿ ಸರ್, ಅನುಷ್ಠಾನ ಸಮಿತಿಯವರು ಬಂದಿರೋದು ಪರಿಷ್ಕರಣೆ ಮಾಡಕ್ಕಲ್ಲ, ಸ್ಥಾನ ಉಳಿಸ್ಕೊಳಕ್ ಬಂದವ್ರೆ. ಅವ್ರ ಸ್ಥಾನಕ್ಕೆ ಇವ್ರು ಏನೇ ತನಿಖೆ ಮಾಡ್ಲಿ, ಅಮೌಂಟ್ ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿನ ಇವ್ರು ಕೊಡ್ತಾರ ಕೇಳಿ. ತನಿಖೆ ಆಗ್ಬೇಕು. ತನಿಖೆಗೆ ಆಸ್ಪದನೇ ಇಲ್ಲ, ಯಾಕಂದ್ರೆ ಎಲ್ಲ ಸರಿ. ನಾವ್ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ರಾಜ್ಯಕ್ಕೆ ಎಲ್ಲ ಸುಳ್ಳು ಆರೋಪ. ಸರ್, ತನಿಖೆ ಆಗ್ಲೇಬೇಕು. ಸರ್, ತನಿಖೆ ಮಾಡಿ, ಜೋರಾಗಿ ತನಿಖೆ ಮಾಡಿ. ತನಿಖೆ ಮಾಡಿಸ್ತೀರಾ? ಬಿಜೆಪಿ ತನಿಖೆ ಮಾಡಿಸ್ತೀರಾ?
ತನಿಖೆ ಮಾಡ್ತಾರೆ. ಈ ತನಿಖೆ ಬೇಕೇ ಬೇಕು. ಬಿಜೆಪಿ ಬಿಜೆಪಿ ಡೌನ್ ಡೌನ್ ಸರಿ ಇಲ್ಲ. ವಿರೋಧಿ ಗ್ಯಾರಂಟಿ ಬಿಜೆಪಿ ಡೌನ್ ಡೌನ್ ಪಕ್ಷಕ್ಕೆ